ನಾಚಿಕೆ ಆಗಲ್ವಾ ನಿಂಗೆ ಈ ತರ ಮಾತಾಡೋದಿಕ್ಕೆ? ಮನೆಯವರು 1000 ಹೇಳ್ತಾರೆ, ಆದರೆ ನಿನ್ನ ಬುದ್ಧಿಗೆ ಏನಾಗಿದೆ? ನಿನ್ನ ಉದ್ದೇಶ ಏನು ಅನ್ನೋದು ನೆನಪಿದೆ ತಾನೇ? ಅದು ಏನಿಲ್ಲ ಚಿತ್ರಕ್ಕ, ಈಗ ತಾನೇ ಒಂದು ಪುಸ್ತಕ ಓದಿದೆ. ಅದರಲ್ಲಿ ಯಾವುದೋ ಒಂದು ಹೊಸ ಥರದ ರಸಾಯನ ಮಾಡೋದು ಅಂತ ಕೊಟ್ಟಿದ್ರು. ಅದಕ್ಕೆ ಈ ಹಣ್ಣುಗಳಲ್ಲಿ ರಸಾಯನ ಮಾಡೋಣ ಅಂತ ಬಂದೆ. ತಪ್ಪು ಮಾಡಿಬಿಟ್ಟೆ ಅಮೃತ, ತಪ್ಪು ಮಾಡಿಬಿಟ್ಟೆ. ಚಿತ್ರ, ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ಗೊತ್ತಾಗಿದೆ, ನನಗೆಲ್ಲ ಗೊತ್ತಾಗಿದೆ. ಅಮೃತ ಇಷ್ಟು ದಿನ ನನ್ನ ಮುಂದೆ ಆಡಿದ್ದೆಲ್ಲ ನಾಟಕ ಅಂತ ಗೊತ್ತಾಗಿದೆ. ಅಂತೂ ಅಮೃತನ ಮನಸ್ಸಲ್ಲಿ ಆ ಮನೆಯವರ ಬಗ್ಗೆ ಸೇಡು ದ್ವೇಷ ಎಲ್ಲ ಹೋಗಿ ಒಳ್ಳೆ ಭಾವನೆ ಬರೋದಕ್ಕೆ ಶುರುವಾಗಿದೆ. ಆ ಮನೆಯವ್ರ ಬಗ್ಗೆ ಕಾಳಜಿ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾಳೆ ಅಮೃತ. ಅವರಿಗೆ ಒಳ್ಳೆದನ್ನ ಬಯಸೋದಕ್ಕೆ ಶುರು ಮಾಡಿದ್ದಾಳೆ. ಅಂದ್ರೆ ಇದೆಲ್ಲ ಏನ್ ಸೂಚನೆ ಕೊಡ್ತಾ ಇದೆ? ಹಾಗಾದ್ರೆ ಮಗು ಆಸೆ ಅರ್ಜುನ್ ಅವ್ರದಲ್ಲ, ಮಗು ಆಸೆ ಅಮೃತದೇ ಅಂತ ತಾನೇ ಅರ್ಥ? ಹೌದು, ಮಗು ಬೇಕು ಅನ್ನೋದು ಅಮೃತದೇ ಆಸೆ. ಇಲ್ಲ, ಅದು ಈಡೇರೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಅಮೃತನ ಮನಸ್ಸಲ್ಲಿ ಇಂಥ ಆಸೆ ಹುಟ್ಟೋದಿಕ್ಕೆ ಕಾರಣ ಆದ ಆ ಮಗುನ ನಾನು ನಾಶ ಮಾಡ್ತೀನಿ. ಆ ಮನೆಯವ್ರನ್ನ ನಾಶ ಮಾಡೇ ಮಾಡ್ತೀನಿ. ಅದೆಷ್ಟು ಧೈರ್ಯ ಇರ್ಬೇಡ ಆ ಅಮೃತಗೆ. ನನ್ನ ಮುಂದೆನೆ ಆ ಮನೆಯವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ. ಇಲ್ಲ ಅಮೃತ, ಇದಕ್ಕೆ ನೀನು ತುಂಬಾ ದೊಡ್ಡ ಬೆಲೆನೆ ತರಬೇಕಾಗುತ್ತೆ ಅಮೃತ. ಆ ಮನೆಯವರ ಕನಸುಗಳೆಲ್ಲ ನುಚ್ಚು ನೂರಾಗ್ಬೇಕು. ನಿನ್ನ ಎಲ್ಲ ಕನಸುಗಳನ್ನ ನಾನು ಕೊಂದು ಹಾಕ್ತೀನಿ ಅಮೃತ. ಇಷ್ಟು ದಿನ ಈ ಶೇಷಾಳ ಒಂದು ಮುಖ ಮಾತ್ರ ನೋಡಿದ್ದೆ ಅಲ್ವಾ ಅಮೃತ? ಹೌದು, ಆ ಮುಖ ಇನ್ ಮುಂದೆನೂ ಹಾಗೆ ಇರುತ್ತೆ. ಅದು ಕೇವಲ ನಾಗಮಣಿ ಪಡ್ಕೊಳ್ಳೋ ಹೋರಾಟದಲ್ಲಿ ಮಾತ್ರ. ಅದನ್ನ ಬಿಟ್ಟು ನನ್ನ ಅರ್ಜುನ್ ಅವ್ರನ್ನ ಪಡ್ಕೊಳ್ಳೋದಿಕ್ಕೆ, ಅವರಿಗೆ ಹತ್ರ ಆಗೋದಿಕ್ಕೆ ಪ್ರಯತ್ನ ಪಟ್ಟ್ಯೋ, ನನ್ನ ಇನ್ನೊಂದು ಭೀಕರವಾದ ಮುಖನ ನೋಡ್ಬೇಕಾಗುತ್ತೆ ಅಮೃತ. ನೀನೇನಾದ್ರೂ ನನ್ನ ಮುಂದೆ ಇನ್ನೊಂದ್ಸರಿ ಆ ಮನೆಯವ್ರನ್ನ ವಹಿಸ್ಕೊಂಡ್ಬರೋ ಪ್ರಯತ್ನ ಮಾಡಿದ್ರೆ ನಿನ್ನನ್ನ ಸರ್ವನಾಶ ಮಾಡೋದಿಕ್ಕೆ ನನ್ನ ಬಳಿ ಈಗಾಗಲೇ ಒಂದು ಆಯುಧ ಸಿದ್ಧ ಆಗಿದೆ. ನೋಡು ಅಮೃತ, ಇದೆ ನಿನ್ನ ಸಮರ್ಥವಾಗಿ ಹಣಿಯೋದಿಕ್ಕೆ ನಾನು ಸಿದ್ಧ ಮಾಡ್ಕೊಂಡಿರೋ ಆಯುಧ, ನಾನು ಸಿದ್ಧ ಮಾಡ್ಕೊಂಡಿರೋ ಅಸ್ತ್ರ ಇದೆ. ನೋಡು ಹಾಲೆಪ್ಪಾಗ್ತಾ? ಹ್ಞೂ ಅತ್ತೆಮ್ಮ. ಹೇಮಾ, ನಾಳೆ ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಮಾಡಿಬಿಡಮ್ಮ. ಸರಿ. ಬಾ ಅಮೃತ, ಏನಾದರೂ ಹೇಳೋದಿತ್ತಾ? ಏನಿಲ್ಲ ಅತ್ತೆ, ನಿಮ್ಮೆಲ್ಲರದು ಊಟ ಆಯ್ತಾ ಅಂತ ಕೇಳೋಣ ಅಂತ ಬಂದೆ. ಊಟ ಆಗಲೇ ಆಯ್ತಲ್ಲ ಎಲ್ರದು. ನೀನು ಬೇರೆ ಏನಾದರೂ ಬೇಕಿತ್ತಾ? ಏನಿಲ್ಲ, ಕೋಣೆಯಲ್ಲಿ ನೀರು ಖಾಲಿ ಆಗಿತ್ತು, ಹಾಗೆ ತಗೊಂಡು ನಿಮ್ಮ ಹತ್ರ ಒಂದೆರಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ನ ಮುಖ ನೋಡ್ತಾ ಇದ್ರೆ ಏನು ಹೇಳಬೇಕು ಅಂತ ಒದ್ದಾಡ್ತಿರೋ ಹಾಗಿದೆ.
ಏನು ವಿಚಾರ? ಚಿತ್ರಕ್ಕನ ಬಗ್ಗೆ ಒಂದೆರಡು ಮಾತಾಡಬೇಕಾಗಿತ್ತು. ಏನು? ಚಿತ್ರನ್ ಬಗ್ಗೆನಾ? ಅವ್ರೀಗ ಗರ್ಭಿಣಿ. ಅವ್ರನ್ನ ನಾವೀಗ ತುಂಬ ಜೋಪಾನವಾಗಿ ನೋಡ್ಕೋಬೇಕು. ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅವ್ರ ಪಾಡಿಗೆ ಅವರು ಸುಮ್ಮನೆ ಓಡಾಡ್ತಾನೆ ಇರ್ತಾರೆ. ಅದಕ್ಕೆ ನಾವೇ ಸ್ವಲ್ಪ ಹೆಚ್ಚಿನ ಕಾಳಜಿ ತೋರಿಸಿ ಅವ್ರಿಗೇನು ಆಗದಿರೋ ರೀತಿ ಹುಷಾರಾಗಿ ಜೋಪಾನವಾಗಿ ನೋಡ್ಕೋಬೇಕು. ಹೌದು ಅಮೃತ, ನೀನು ಹೇಳೋದು ಸರಿ. ಅವಳು ಸ್ವಲ್ಪ ಹುಡುಗಾಟದ ಬುದ್ಧಿ. ಹೋಗ್ತಾ ಹೋಗ್ತಾ ಎಲ್ಲ ಕಲ್ತ್ಕೋತಾಳೆ. ಅದೊಂದೇ ಅಲ್ಲ ಅಜ್ಜಿ, ಈಗ ಅವರ ಆರೋಗ್ಯದ ಸ್ಥಿತಿ ತುಂಬ ಸೂಕ್ಷ್ಮವಾಗಿರುತ್ತೆ. ಅವ್ರಿಗೇನೇ ಕುಡಿಯೋದಕ್ಕೆ ತಿನ್ನೋದಕ್ಕೆ ಕೊಡಬೇಕಾದ್ರೂ ತುಂಬ ಜಾಗೃತೆಯಾಗಿರಬೇಕು. ಏನು ಹೆಚ್ಚು ಕಡಿಮೆ ಆಗದಿರೋ ಹಾಗೆ ನೋಡ್ಕೋಬೇಕು. ಯಾಕಮ್ಮ ಅಮೃತ, ಈಗೇನಾದರೂ ತೊಂದರೆ ಆಯಿತಾ? ಯಾಕೆ ಇದನ್ನೆಲ್ಲ ಇವಾಗ ಹೇಳ್ತಾ ಇದೆಯಾ ನೀನು? ನೋಡು, ಏನು ವಿಚಾರ ಅಂತ ನೇರವಾಗಿ ಹೇಳು. ಅದೇನೂ ಗೊತ್ತಿಲ್ಲ ಅತ್ತೆ. ಮನಸ್ಸಲ್ಲಿ ಒಂಥರ ಕಸವಿಸಿ ಆಗ್ತಿದೆ. ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಹೇಳಮ್ಮ, ನಾವೇನು ತಪ್ಪು ತಿಳ್ಕೊಳ್ಳಲ್ಲ. ಅಜ್ಜಿ, ಈ ಮನೆಗೆ ನಾಗಿಣಿಯಿಂದ ಸಮಸ್ಯೆ ಇರೋದು ಗೊತ್ತಿರೋ ವಿಚಾರನೇ. ಅವಳ ಸೇಡು ಇನ್ನೂ ತೀರಿಲ್ಲ. ಅದು ಯಾವಾಗ ಯಾವ ರೀತಿಯಲ್ಲಿ ಅಪಾಯ ಮಾಡ್ತಾಳೋ ಅನ್ನೋದೇ ನನಗೆ ಭಯ. ಈಗ ಅವಳ ಕಣ್ಣು ಚಿತ್ರಕ್ಕನ ಮಗು ಮೇಲೆ ಬಿದ್ದಿರಲ್ಲ ಅಂತ ಹೇಗೆ ನಂಬೋದು? ಅದಕ್ಕೆ ಇನ್ಮೇಲೆ ಏನೇ ಚಿತ್ರಕ್ಕನಿಗೆ ತಿನ್ನೋದಕ್ಕೆ ಕುಡಿಯೋದು ಕೊಡಬೇಕಾದ್ರೂ ನನ್ನನ್ನು ಕೇಳ್ಬಿಟ್ಕೊಡಿ. ನಿಮಗೆ ಗೊತ್ತಾಗಲ್ಲ ಅಂತ ಅಲ್ಲ, ಒಬ್ರಿಗಿಂತ ಇಬ್ಬರಿಗಿಂತ 3 ಜನ ಕಣ್ಣಿಟ್ರೆ ಮೋಸ ಹೋಗೋದನ್ನ ತಪ್ಪಿಸ್ಬೋದಲ್ವಾ? ಅದಕ್ಕೆ ಇನ್ಮೇಲೆ ಚಿತ್ರಕ್ಕನ ಊಟ ಉಪಚಾರ ಎಲ್ಲ ನನ್ನ ಜವಾಬ್ದಾರಿ. ನಾನು ಅವ್ರನ್ನ ಜೋಪಾನವಾಗಿ ನೋಡ್ಕೋತೀನಿ. ಸರಿ ಅಮೃತ, ನೀನಿಷ್ಟೆಲ್ಲ ಕಾಳಜಿ ತೋರಿಸ್ತಾ ಇರಬೇಕಾದ್ರೆ ನಾವಿಲ್ಲ ಅನ್ನೋಕ್ಕಾಗತ್ತಾ? ಚಿತ್ರನ ಮೇಲೆ ನೀನಿಟ್ಟಿರೋ ಅಕ್ರೆ ನೋಡಿ ನನಗಂತೂ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನು ಹೇಳ್ದಾಗಲೇ ಮಾಡೋಣ. ನೋಡು, ನಾವೆಲ್ಲ ಸೇರಿ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಸರಿನಾ? ಸರಿ ಅಜ್ಜಿ, ಹೊತ್ತಾಗ್ತಿದೆ, ನೀವಿಬ್ಬರು ಹೋಗಿ ಮಲ್ಕೊಡಿ. ಸರಿ. ಶೇಷ ಕಣ್ಣು ಈಗ ಚಿತ್ರಕ್ಕನ ಮಗು ಮೇಲೆ ಬಿದ್ದಿದೆ. ಹಾಗಾಗೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಹೇಗಾದರೂ ಮಾಡಿ ಚಿತ್ರಕ್ಕನ ಮಗುನ ಉಳಿಸ್ಕೋಬೇಕು. ಶೇಷಳ ಪ್ರಯತ್ನಕ್ಕೆ ಅಡ್ಡಗಾಲ ಹಾಕಬೇಕು. ಇನ್ನೂ ಹುಟ್ಟದೇ ಇರೋ ಆ ಮಗು ಭೂಮಿಗೆ ಬರೋದಕ್ಕಿಂತ ಮುಂಚೆನೇ ತಾನು ಮಾಡದೇ ಇರೋ ತಪ್ಪಿಗೆ ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಇಲ್ಲ, ಶೇಷ ದುಡುಕ್ತಾ ಇದ್ದಾಳೆ. ಅವಳಿಗೆ ನಾನು ಅರ್ಥ ಮಾಡಿಸ್ತೀನಿ. ಮಗುಗೆ ಏನಾಗೋದಕ್ಕೂ ನಾನು ಬಿಡಲ್ಲ. ಮಗುಗೆ ಏನೂ ಆಗಬಾರ್ದು. ಅಮೃತ ಅವರೇ, ಯಾಕ್ರಿ ಗಾಬರಿ ಆಗಿದ್ದೀರಾ? ಏನಾಯ್ತು? ಹಾಗೇನಿಲ್ಲ ಅರ್ಜುನ್ ಅವರೇ. ಯಾಕ್ರಿ ವಿಷಯ ಮುಚ್ಚಿಡ್ತಾ ಇದ್ದೀರಾ? ನಾನು ಈಗ ತಾನೇ ಅಜ್ಜಿ ಮತ್ತು ಅಮ್ಮ ಹತ್ರ ಮಾತಾಡ್ಕೊಂಬಂದೆ. ನೀವು ಅತ್ತಿಗೆ ಮತ್ತು ಮಗು ವಿಚಾರದಲ್ಲಿ ತುಂಬ ಗಾಬರಿ ಆಗಿದ್ದೀರಾ ಅಂತ ಹೇಳಿದ್ರು. ಯಾಕ್ರಿ, ಏನಾದರೂ ವಿಚಾರ ಆಯ್ತಾ? ಹಾಗೇನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ, ನಾನು ನಿಮ್ಮ ಸಹಾಯಕ್ಕೆ ನಿಲ್ತೀನಿ ಕಣ್ರಿ. ಹಾಗೇನಿಲ್ಲ ಅರ್ಜುನ್ ಅವರೇ, ಹೀಗೆ ಅವ್ರ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತೆ ಆಗಿತ್ತಷ್ಟೇ. ಅದು ಅಲ್ಲದೆ ನಾಗಿಣಿ ಸಮಸ್ಯೆ ಇರೋದ್ರಿಂದ ಸಹಜವಾಗಿ ಚಿತ್ರಕ್ಕಂಗೆ ಏನಾದರೂ ತೊಂದರೆ ಆಗ್ಬೋದೇನೋ ಅಂತ ಸಣ್ಣ ಆತಂಕ ಇದ್ದೇ ಇದೆ. ಅದನ್ನೇ ಅತ್ತೆ ಹತ್ರ ಅಜ್ಜಿ ಹತ್ರ ಹೇಳ್ಕೊತಿದ್ದೆ. ನಿಮ್ಮ ಆತಂಕನೂ ಸಹಜನೇ.
ನೀವೇನು ಯೋಚನೆ ಮಾಡಬೇಡ್ರಿ, ನಾವೆಲ್ಲರೂ ಸೇರಿ ಅತ್ತಿಗೆ ಮತ್ತು ಮಗುನ ಕಾಪಾಡ್ಕೊಳ್ಳೋಣ. ಹಾಗೆ ಅದ್ರ ಜೊತೆ ಏನು? ಅದ್ರ ಜೊತೆಗೆ ನಮ್ಮ ಮಗು ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ರಿ. ಯೋಚನೆ ಮಾಡಬೇಡಿ, ಸದ್ಯದಲ್ಲೇ ಅದು ಆಗತ್ತೆ. ಈ ಮನೇಲಿ ನಮ್ಮದು ಅಂತ ಒಂದು ಪುಟ್ಟ ಕಂದ ಓಡಾಡ್ತಾ ಇರುತ್ತೆ. ಆದರೆ ಅದಕ್ಕೆ ಸರಿಯಾದ ಕಾಲ ಸಂದರ್ಭ ಬರಬೇಕು ಅಷ್ಟೇ. ಬಾಬಾ ನಮಸ್ಕಾರ. ವಿಷ್ಣು, ಏನೋ ಚಿಂತೆ ಮಾಡ್ತಾ ಇರೋಗಿದೆಯಲ್ಲ ನಿನ್ನ ಮುಖದ ಭಾವ. ಬಾಬಾ, ನಾಗಮಣಿ ನಮ್ಮ ಕೈ ವಶ ಆಗಿ ಎಷ್ಟು ದಿನಗಳಾಯಿತು, ಆದರೆ ಅದಕ್ಕೆ ಶಕ್ತಿ ತುಂಬ ಕಾರ್ಯದಲ್ಲಿ ಮಾತ್ರ ವಿಳಂಬ ಆಗ್ತಾನೇ ಇದೆ ಅನ್ನೋದು ನನ್ನ ಚಿಂತೆಗೆ ಕಾರಣ ಆಗಿದೆ. ಇನ್ನು ಎಷ್ಟು ದಿನಗಳು ಕಾಯಬೇಕು? ಅದಕ್ಕೆ ದೈವ ಕಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಹೂರ್ತ ಯಾವಾಗ ಕೂಡಿ ಬರುತ್ತೆ ಅಂತೇಳಿ ಕೇಳೋಣ ಅಂತ ಬಂದೆ. ಹೆಚ್ಚು ದಿನ ಕಾಯ್ಬೇಕಾಗಿಲ್ಲ ವಿಷ್ಣು. ಆ ಕಾರ್ಯಕ್ಕೆ ಇವತ್ತು ರಾತ್ರಿನೇ ಮುಹೂರ್ತ ಇಟ್ಟಿದ್ದೀನಿ. ಏನು, ಇವತ್ತು ರಾತ್ರಿನಾ? ಹೌದು ವಿಷ್ಣು, ದೈವಿ ಕಣದ ಪ್ರತಿಷ್ಠಾಪನೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಅಂತಾನೆ ಪಾತಾಳ ಲೋಕದಿಂದ ಅತಿ ದುಷ್ಟವಾದಂತ ಆತ್ಮವೊಂದನ್ನು ಆಹ್ವಾನ ಮಾಡ್ಕೊತಾ ಇದ್ದೀನಿ. ಆ ಆತ್ಮ ಇಲ್ಲಿಗೆ ಬಂದ್ರೇನೆ ನಮ್ಮ ಕೆಲಸ ಸುಲಭವಾಗೋದು. ಏನು, ಆತ್ಮವೊಂದನ್ನ ಆವಾಹನೆ ಮಾಡ್ಕೊಳ್ಳೋದ? ಆ ಆತ್ಮದ ಸಹಾಯದಿಂದಲೇ ನಾವು ನಾಗಲೋಕಕ್ಕೆ ಹೋಗ್ಬೇಕು. ನಾವು ನಾಗಲೋಕಕ್ಕೆ ಹೋಗೋ ವಿಧಾನಗಳನ್ನ ಅದೇ ತೋರಿಸ್ಕೊಡ್ತು. ಅದರ ಸಹಾಯವಿಲ್ಲದೆ ನಾವು ನಾಗಲೋಕಕ್ಕೆ ಹೋಗೋಕೆ ಸಾಧ್ಯವಿಲ್ಲ. ಬಾಬಾ, ಆ ಆತ್ಮ ನಮಗೆ ಸಹಾಯ ಮಾಡುತ್ತೆ ಅನ್ನೋ ಭರವಸೆ ನಿಮಗಿದೆಯಾ? ಹೌದು ವಿಷ್ಣು, ಆ ಆತ್ಮ ನಮಗೆ ಸಹಾಯ ಮಾಡಲೇಬೇಕು. ಸಹಾಯ ಅನ್ನೋದಕ್ಕಿನ್ನ ಆ ಆತ್ಮಕ್ಕೆ ನಾನು ಮಾಡ್ತಿರೋ ಆಜ್ಞೆ, ಅದಕ್ಕೆ ಆತ್ಮನ ಇಲ್ಲಿಗೆ ಕರೆಸ್ಕೊಳ್ತಾ ಇರೋದು. ಹೌದು ವಿಷ್ಣು, ಈ ಕಾರ್ಯದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆ ಆತ್ಮ ಬಹಳ ಪರಾಕ್ರಮಿಯಾಗಿದ್ದು ಅಷ್ಟೇ ದುಷ್ಟತನದಿಂದ ಕೂಡಿರೋ ಆತ್ಮ ಅದು. ಒಂದು ವೇಳೆ ಈ ಕಾರ್ಯದ ಸಮಯದಲ್ಲಿ ಏನಾದರೂ ಆ ಆತ್ಮ ಯಾವುದಾದರೂ ಮನುಷ್ಯನ ದೇಹಕ್ಕೆ ಸೇರಿದರೆ ಆ ಮನುಷ್ಯ ತನ್ನ ಮನುಷ್ಯತ್ವನ್ನೇ ಮರೆತು ನರ ರಾಕ್ಷಸನಾಗುತ್ತಾನೆ.
ಅರ್ಜುನ್ ಅವರೇ, ಅರ್ಜುನ್ ಅವರೇ, ಏನಾಯ್ತು? ಯಾಕೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ಏನಾದರೂ ಬೇಜಾರ ನನ್ನ ಮೇಲೆ? ಬೇಜಾರು ಏನೂ ಇಲ್ಲ ಕಣ್ರಿ. ಯಾಕೋ ಒಂಥರ ಭಯ. ಯಾರನ್ನು ನಂಬೋದು, ಯಾರನ್ನು ಬಿಡೋದು ಒಂದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅಂದ್ರೆ ಎಲ್ಲರ ಬಗ್ಗೆ, ಎಲ್ಲದ್ರ ಬಗ್ಗೆ ಅಪನಂಬಿಕೆ ಶುರು ಆಗ್ತಾ ಇದೆ. ನೀವು ನನ್ನ ಅಮೃತನೇನಾ ಅಥವಾ ಅವ್ರ ರೂಪದಲ್ಲಿ ಬಂದಿರೋ ಬೇರೆ ಯಾರಾದ್ರೂ ಅನ್ನೋ ಕನ್ಫ್ಯೂಷನ್ಸು, ಎಲ್ಲ ಕಣ್ಕಟ್ಟು, ಎಲ್ಲ ಮೋಸ. ಪ್ರತಿದಿನ ಪ್ರತಿ ಕ್ಷಣ ಆತಂಕದಲ್ಲಿ ಬದುಕೋ ಹಾಗಾಗಿದೆ. ಅರ್ಜುನ್ ಅವರೇ, ಅಷ್ಟೊಂದು ಅನುಮಾನಗಳು, ಭಯ ಬೇಡ. ಪರಿಸ್ಥಿತಿ ಇನ್ನೂ ಅಷ್ಟೊಂದು ಹದಗೆಟ್ಟಿಲ್ಲ. ನಿಮ್ಮ ಅಮೃತ ನಾನೇ, ಏನು ಯೋಚನೆ ಮಾಡಬೇಡಿ. ಅಷ್ಟೊಂದು ಅಪನಂಬಿಕೆನಾ? ಚೇಚೆ, ಹಾಗಲ್ಲ ಅಮೃತ ಅವರೇ. ನಿಮ್ಮ ಮನಸ್ಸಿಗೆ ನೋವಾಗಲಿ ಅಂತಾಗಲಿ ಅಥವಾ ಹರ್ಟ್ ಮಾಡಬೇಕು ಅಂತ ನಾನು ಆ ರೀತಿ ಮಾತಾಡಲಿಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ಪ್ರತಿದಿನ ನನ್ನ ಅಮೃತ ಅವರು ನನ್ನ ಕಣ್ಣೆದುರುಗಡೆ ಇರಲಿ ಅಂತಾನೆ ನಾನು ಆ ದೇವ್ರ ಹತ್ರ ಬೇಡ್ಕೊಳ್ಳೋದು. ಯಾಕೋ ಭಯ ಆಗ್ತಾ ಇದೆ ಕಣ್ರಿ. ಎಲ್ಲಿ ಯಾರ್ದೋ ಮೋಸಕ್ಕೆ ನನ್ನ ಅಮೃತ ಅವ್ರು ಬಲಿಯಾಗಿ ಹೋಗ್ತಾರೋ, ನನ್ನ ಅಮೃತ ಅವರು ನನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾರೋ. ನಿಷ್ಠ ಹಾವು ನನ್ನ ಅಮೃತ ಅವರಿಂದ ದೂರ ಮಾಡಿಬಿಡ್ತಾರೋ ಅಂತ ಭಯ ಆಗ್ತಾ ಇದೆ ಕಣ್ರಿ. ಅರ್ಜುನ್ ಅವರೇ, ಯಾಕೆ ವಿಷ್ಣು ತುಂಬಾ ಆತಂಕದಲ್ಲಿರೋ ಹಾಗಿದ್ದೀರ? ನಾನು ನಿನ್ನನ್ನು ಆಗ್ನಿಂದ ನೋಡ್ತಾನೇ ಇದ್ದೀನಿ. ಹೌದು ಬಾಬಾ, ನೀವು ಪಾತಾಳ ಲೋಕದ ಆತ್ಮದ ಬಗ್ಗೆ ಹೇಳಿದಾಗಿನಿಂದ ಅದ್ರ ಬಗ್ಗೆ ವಿಚಾರ ಮಾಡ್ತಾ ತುಂಬ ಆತಂಕ ಅನ್ನಿಸ್ತಾ ಇದೆ. ಅಲ್ಲ, ಇದೆಲ್ಲ ಸಾಧ್ಯ ಆಗುತ್ತಾ? ನಿಜಕ್ಕೂ ಆ ಆತ್ಮ ನಮ್ಮ ಮಾತನ್ನ ಕೇಳುತ್ತಾ? ಆಮೇಲೆ ಆ ಆತ್ಮ ಬೇರೆ ಯಾವುದಾದ್ರೂ ಮನುಷ್ಯನ ದೇಹಕ್ಕೆ ಸೇರಿದಿರೋ ಹಾಗೆ ನೋಡ್ಕೊಳ್ಳೋದು ನಮ್ಮಿಂದ ಸಾಧ್ಯ ಆಗುತ್ತಾ? ಅಲ್ಲ, ಮೊದಲೇ ತುಂಬ ಪರಾಕ್ರಮಿ ಅಂತ ಬೇರೆ ಹೇಳ್ತಾ ಇದ್ದೀರಾ. ಹೌದು ವಿಷ್ಣು, ನಾವೀಗ ಬಹಳ ಅಪಾಯಕಾರಿಯಾದ ಕೆಲಸಕ್ಕೆ ಕೈ ಹಾಕ್ತೀವಿ. ಹಾಗಂತ ಯಾವುದು ಅಸಾಧ್ಯವಾದ ಒಂದು ವೇಳೆ ತಪ್ಪಿ ಏನಾದರೂ ಆ ಆತ್ಮ ಮನುಷ್ಯನ ದೇಹಕ್ಕೆ ಸೇರಿದ್ರೆ ನಮಗೆ ಆಪತ್ತು ಕಟ್ಟಿಟ್ಟ ಬುದ್ಧಿ. ಹಾಗಾಗ್ದಿರೋ ಹಾಗೆ ಏನಾದ್ರೂ ಮಾಡಿದ್ರಾಯ್ತು ಬಿಡು. ಆ ಜವಾಬ್ದಾರಿ ನಂದು. ಆದರೆ ಅದಕ್ಕಿಂತ ಮೊದಲು ಆ ಆತ್ಮನ ಇಲ್ಲಿಗೆ ಕರೆಸುವಂತಹ ಕಾರ್ಯ ಮಾಡಬೇಕು. ಅದು ಇವತ್ತು ತಪ್ಪಿದ್ರೆ ನಾಳೆ ಸಂಜೆ ಅಷ್ಟೊಳಗೆ ಆ ಕಾರ್ಯ ನಾನು ಮಾಡ್ತೀನಿ. ಆಗಲಿ ಬಾಬಾ, ಆಗಲಿ. ನೀವು ಕೆಲಸ ಶುರು ಮಾಡಿ. ಆದಷ್ಟು ಇವತ್ತು ರಾತ್ರಿನೇ ಆ ಕೆಲಸ ಆದರೆ ಒಳ್ಳೆಯದು. ಆ ಆತ್ಮ ಹೊರಗಡೆ ಬಂದ ನಂತರ ಅದು ಯಾವ ಮನುಷ್ಯನ ದೇಹವನ್ನು ಸೇರಿದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿನ ನಾನು ವಹಿಸ್ಕೊಳ್ತೀನಿ. ಶುಭಶ್ಯಂ ಶೀಘ್ರಂ. ಹಾಗೆ
दिशं बध्नामि